ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಕೂಡ ನನ್ನ ನಮಸ್ಕಾರಗಳು. ನನ್ನ ಹೆಸರು ರಕ್ಷಿತಾ. ನಾನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಯಡಾಡಿ ಮತ್ಯಾಡಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನನ್ನ 2 ವರ್ಷದ ಯಕ್ಷಗಾನದ ಕಲಾ ಪ್ರದರ್ಶನದ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಮೊದಲು ನಾನು 7ನೇ ತರಗತಿಯಿದ್ದಾಗ ಯಕ್ಷಗಾನವು ಪ್ರೌಢಶಾಲೆಯಲ್ಲಿ ಆರಂಭವಾಯಿತು. ಆಗಲೇ ನನಗೆ ಒಂದು ರೀತಿಯಂಥ ಆಸಕ್ತಿ ಇದ್ದಿತ್ತು. ಆದರೆ 8ನೇ ತರಗತಿ ಬಂದಾಗ ನನ್ನ ಆಸೆ ನೆರವೇರಿತು. ನಾನು ಮೊದಲು ಪೀಠಿಕಾಸ್ತ್ರೀ ವೇಷದಲ್ಲಿ ಭಾಗವಹಿಸಿದೆ. ಅಲ್ಲಿ ನನಗೆ ಸಣ್ಣ ಪಾತ್ರವಾದರೂ ಕೂಡ ನಾನು ಬೇಜಾರಿಲ್ಲದೆ ಆ ಪಾತ್ರಕ್ಕೆ ಒಂದು ಜೀವವನ್ನು ತುಂಬಿದೆ. ಹಾಗೆ 9ನೇ ತರಗತಿಗೆ ಬಂದಾಗ ಮೊನ್ನೆ ನಡೆದಂತಹ ಮೀನಾಕ್ಷಿ ಕಲ್ಯಾಣದಲ್ಲಿ ಶೂರಸೇನಾ ಮಂತ್ರಿ ವಿಜಯ ಪಾತ್ರವನ್ನು ಕೊಟ್ಟರು. ಅದನ್ನು ಚೆನ್ನಾಗಿ ನರ್ತಿಸಿದೆ. ಹಾಗೆ ಎಲ್ಲರೂ ಹೇಳ್ತಿದ್ದರು ಚೆನ್ನಾಗಿತ್ತು ಅಂತ. ಮತ್ತು ಈ ಟ್ರಸ್ಟ್ಗೆ ನಾನು ಯಾವಾಗಲೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಯಾಕಂದರೆ ಪ್ರೌಢಶಾಲೆಯಲ್ಲಿ ಇಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದೆ 10ನೇ ತರಗತಿಯಲ್ಲೂ ಕೂಡ ಸೇರಬೇಕೆಂಬ ಆಸೆ ಇದೆ. ಓದಿನ ಜೊತೆಗೆ ಸ್ವಲ್ಪ ಕಷ್ಟಕರವಾದರೂ ನಾನು ಪ್ರಯತ್ನಿಸುತ್ತೇನೆ. ಯಾಕೆಂದರೆ ಎಲ್ಲರೂ ಹೇಳ್ತಾರೆ 10ನೇ ತರಗತಿಯ ರಿಸಲ್ಟ್ ಕಡಿಮೆ ಬರ್ಬೋದು ಅಂತ. ಆದರೆ ನಮ್ಮ ಶಾಲೆಯ 10ನೇ ತರಗತಿ ಹಿಂದಿನ ವಿದ್ಯಾರ್ಥಿಗಳು ಅದನ್ನು ಇಲ್ಲವೆಂದಿದ್ದಾರೆ. ಯಾಕೆಂದರೆ ಅವರು ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಾನು ಕೂಡ ಪ್ರಯತ್ನಿಸಬೇಕು. ಮತ್ತು ಯಾವತ್ತೂ ಕೂಡ ಯಕ್ಷಗಾನದ ವಿಷಯದಲ್ಲಿ ಹಿಂದುಳಿಯಬಾರದು. ಅದು ನಮ್ಮ ಪ್ರಾಚೀನ ಸಂಸ್ಕೃತಿ ಆಗಿದ್ದರಿಂದ ನಾವು ಅದಕ್ಕೆ ಜೀವ ತುಂಬಿ ಅದನ್ನು ಎತ್ತಿ ತೋರಿಸಬೇಕು. ನಾವು ನಮ್ಮ ಕರ್ನಾಟಕದ ಸಂಸ್ಕೃತಿಯಾದ ಯಕ್ಷಗಾನವನ್ನು ಮಾಡುವುದರ ಮೂಲಕ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ಭಾರತಕ್ಕೆ ಯಕ್ಷಗಾನವನ್ನು ತೋರಿಸಿಕೊಡಬೇಕು. ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರದಿಂದ ಇದು ನಮ್ಮ ಮನೆ ಮಾತಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಯಕ್ಷಗಾನದಲ್ಲಿ ಭಾಗವಹಿಸಿ ನಮ್ಮ ಸಂಸ್ಕೃತಿಗೆ ಕೀರ್ತಿಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಒಂದೆರಡು ಮಾತನಾಡಲು ಅನುಮತಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಾವು ಹೇಳಬೇಕಾದ್ದನ್ನೆಲ್ಲ ಅವಳು ಹೇಳಿದ್ಲು. ಈಗ ಅದು ಕಡಿಮೆ ಆಗಿ